ನಮಸ್ಕಾರ, ಇದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ನಾನು ವಸಂತ್. ವೀಕ್ಷಕರೇ, ರಾಜ್ಯದಲ್ಲಿ ಅಕ್ರಮ ಕಲ್ಲು ಕ್ವಾರಿ ಅನ್ನುವಂಥದ್ದು ಬಹುಶಃ ಆ ಗಣಿಗಾರಿಕೆ ಅನ್ನುವಂಥದ್ದು ಇನ್ನೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಕಲ್ಲು ಕ್ವಾರಿ ಸ್ಫೋಟ ಆಗಿರುವಂಥ ಒಂದಷ್ಟು ಪ್ರಕರಣಗಳು ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ನಾವು ನೋಡ್ತಿದ್ವಿ. ಬೆಂಗಳೂರು ಹೊರವಲಯದಲ್ಲಿ ನಡೆದಂಥ ಅನಾಹುತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಮನಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ಸಚಿವರಾದ ಡಾಕ್ಟರ್ ಅಜಯ್ ಸಿಂಗ್ ಪ್ರತಿನಿಧಿಸುವಂಥ ಮತಕ್ಷೇತ್ರದಲ್ಲೇ ಮೈನಿಂಗ್ ನಡೀತಾ ಇದೆ. ಕಲ್ಲು ಕ್ವಾರಿ ಜಿಲಿಟಿನ್ ಸ್ಫೋಟಕ್ಕೆ ಕರಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮ ಅಕ್ಷರಶಃ ನಲುಗಿ ಹೋಗಿದೆ. ಬ್ಲಾಕ್ ಸ್ಟೋನ್ ಮೈನಿಂಗ್ಗೆ ನಡುಗೆ ಹೋಗ್ತಾ ಇದ್ದಾರೆ ಕರಕೆಹಳ್ಳಿ ಜನ. ಈ ಕರಕೆಹಳ್ಳಿ ಗ್ರಾಮಸ್ಥರಿಗೆ ಪ್ರತಿದಿನ ನೆಮ್ಮದಿ ಅನ್ನೋದೇ ಇಲ್ಲ. ಭಯದಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ. ಯಾವ ಕ್ಷಣದಲ್ಲಿ ಏನು ಅನಾಹುತ ಆಗುತ್ತೋ, ಏನು ಅನಾಹುತ ಆಗ್ಬಿಡುತ್ತೋ ಅನ್ನುವಂಥ ಒಂದು ಆತಂಕ. ಯಾಕಂದರೆ ಕಲ್ಲು ಕ್ವಾರಿಯಲ್ಲಿ ನಡೆಯುವಂಥ ಸ್ಫೋಟದಿಂದ ಸಿಡಿಯುವ ಕಲ್ಲುಗಳು ಎಲ್ಲಿ ಮನೆ ಮೇಲೆ ಬಂದು ಬೀಳುತ್ತವೋ, ಯಾವ ಜನಗಳ ಮೇಲೆ ಆ ಕಲ್ಲುಗಳು ಬಂದು ಬೀಳುತ್ತೋ ಅನ್ನುವಂಥ ಒಂದು ಭಯದಲ್ಲೇ ಆ ಕರಕೆಹಳ್ಳಿ ಜನ ಬದುಕ್ತಾ ಇದ್ದಾರೆ. ಮೈನಿಂಗ್ ಸ್ಫೋಟಕ್ಕೆ ಗ್ರಾಮದ 100 ಮನೆಗಳು ಆಲ್ರೆಡಿ ಡ್ಯಾಮೇಜ್ ಆಗೋಗ್ಬಿಟ್ಟಿದ್ದಾವೆ, ಗೋಡೆಗಳು ಬೆರುಕು ಬಿಟ್ಟಿವೆ. ಜೀವ ಅಂಗೈಯಲ್ಲಿಟ್ಕೊಂಡು ಆ ಭಯದಲ್ಲೇ ಓಡಾಡಬೇಕಾದಂಥ, ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿನ ಜನರದ್ದು. ಈ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಈ ಹೊತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ. ಈ ಕರಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಕರಕೆಹಳ್ಳಿ ಗ್ರಾಮಸ್ಥರಿಗೆ ಪ್ರತಿದಿನ ನೆಮ್ಮದಿನೇ ಇಲ್ಲ. ಕಾರಣ ಇಷ್ಟೇ, ಕರಕೆಹಳ್ಳಿಯ ಸಮೀಪವೇ ನಡೆಯುವಂಥ ಮೈನಿಂಗ್ ಸ್ಫೋಟ, ಅಕ್ರಮ ಕಲ್ಲು ಕ್ವಾರಿ. ಈ ಕಲ್ಲು ಕ್ವಾರಿಯಿಂದಾಗಿ ಉಂಟಾಗುವಂಥ ಸ್ಫೋಟಗಳು ಅವರ ನಿದ್ದೆಗೆಡಿಸ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಅನಾಹುತ ಆಯಿತು, ಎಲ್ರಿಗೂ ಗೊತ್ತಿರೋ ವಿಚಾರ. ಅದರ ಬೆನ್ನಲ್ಲೇ ಅಂಥದ್ದೇ ಒಂದು ಘಟನೆ ಈಗ, ಅಥವಾ ಆ ರೀತಿಯ ಒಂದು ಘಟನೆ ಎಲ್ಲಿ ಮತ್ತೆ ಮರುಕಳಿಸ್ಬಿಡುತ್ತೋ ಅನ್ನುವಂಥ ಆತಂಕ ಅಜಯ್ ಸಿಂಗ್ ಅವರ ಸ್ವಕ್ಷೇತ್ರದ ಕರಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮದ ಅನತಿ ದೂರದಲ್ಲೇ ನಡೀತಾ ಇರುವಂಥ ಮೈನಿಂಗ್ ಸ್ಫೋಟ ನಿದ್ದೆಗೆಡಿಸುವಂತೆ ಮಾಡಿದ ಗ್ರಾಮದ ಜನರನ್ನ. 100 ಮನೆಗಳು ಡ್ಯಾಮೇಜ್ ಆಗಿವೆ, ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ಅಂತ ಗ್ರಾಮಸ್ಥರು ಅಳಲು ತೋಡ್ಕೋತಾರೆ. ಯಡ್ರಾಮಿ ತಾಲೂಕಿನ ಕರಕೆಹಳ್ಳಿ ಗ್ರಾಮದಲ್ಲಿ 10 ವರ್ಷದಿಂದ ಮೈನಿಂಗ್ ನಡೀತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿ ಮೈನಿಂಗ್ ಮಾಡಲಾಗ್ತಾ ಇದೆ. ಸುಮಾರು 30 ಅಡಿಗೂ ಹೆಚ್ಚು ಆಳ ಕೊರೆದು ಜಿಲಿಟಿನ್ ಸ್ಫೋಟ ಮಾಡಲಾಗ್ತಾ ಇದೆ. ಆಳದಲ್ಲಿ ಸ್ಫೋಟ ಮಾಡ್ತಿರೋದ್ರಿಂದ ಗ್ರಾಮಕ್ಕೆ ಗ್ರಾಮವೇ ನಡುತ್ತಾ ಇದೆ, ಮನೆಗಳೇ ನಡುತ್ತಾ ಇವೆ. ಸ್ಫೋಟ ಮಾಡಿದಾಗಲೆಲ್ಲ ಗ್ರಾಮಸ್ಥರಿಗೆ ಭೂಕಂಪನದ ಅನುಭವ ಆಗುತ್ತೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕಟ್ಟಿರುವಂಥ ಮನೆಗಳು ಡ್ಯಾಮೇಜ್ ಆಗ್ತಾ ಇವೆ. ನಿಯಮ ಉಲ್ಲಂಘಿಸಿ ಮೈನಿಂಗ್ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಮೌನವಾಗೇ ಇದ್ದಾರೆ. ಈ ಕರಕೆಹಳ್ಳಿ ಅನ್ನುವಂಥ ಒಂದು ಹಳ್ಳಿ ಇದೆ. ಕರಕೆಹಳ್ಳಿ ಅಜಯ್ ಸಿಂಗ್ ಅವರು ಪ್ರತಿನಿಧಿಸುವಂಥ ಒಂದು ಸ್ವಕ್ಷೇತ್ರ ಏನಿದೆ, ಆ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಒಂದು ಹಳ್ಳಿ ಇದು. ಸೊ ಇಲ್ಲಿ ನಡೆಯುವಂಥ ಮೈನಿಂಗ್ ಸ್ಫೋಟ ಅಕ್ಷರಶಃ ಆ ಭಾಗದ ಜನರ ಬದುಕನ್ನೇ ಅಥವಾ ನೆಮ್ಮದಿಯನ್ನೇ ಕಸಿದುಕೊಂಡು ಬಿಟ್ಟಿದೆ. 100 ಮನೆಗಳು ಡ್ಯಾಮೇಜ್ ಆಗಿವೆ, ಗೋಡೆಗಳು ಬಿರುಕು ಬಿಟ್ಟಿವೆ. ಜೀವ ಭಯದಲ್ಲೇ ಗ್ರಾಮಸ್ಥರು ಬದುಕುವಂಥ ಒಂದು ಪರಿಸ್ಥಿತಿ. ಯಾವ ಕ್ಷಣದಲ್ಲಿ ಪ್ರಾಣ ಕಳೆದುಕೊಳ್ತೀವೋ ಅನ್ನುವಂಥ ಆತಂಕ ಯಡ್ರಾಮಿ ತಾಲೂಕಿನ ಕರಕೆಹಳ್ಳಿ ಗ್ರಾಮದ ಜನರದ್ದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಅಲ್ಲಿ ಸುಮಾರು 30 ಅಡಿಗೂ ಹೆಚ್ಚು ಆಳ ಕೊರೆದು ಜಿಲಿಟಿನ್ ಸ್ಫೋಟ ಮಾಡಲಾಗ್ತಾ ಇದೆ. ಗ್ರಾಮಸ್ಥರು ಎಷ್ಟೇ ಬಾರಿ ದೂರು ನೀಡಿದರೂ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಅಲ್ಲಿನ ಜನರ ಒಂದು ದೂರಿಗೂ ಕೂಡ ಆ ಮೈನಿಂಗ್ ನಡೆಸುವಂಥವರು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಜೀವದೊಂದಿಗೆ ಚೆಲ್ಲಾಟ ಆಡುವಂಥ ಕಲ್ಲುಕ್ವಾರಿಯವರು ನಮ್ಮ ಬದುಕಿನ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡೋದಿಲ್ಲ ಅಂತ ಅಳಲು ತೋಡ್ಕೋತಾರೆ. ಈ ಸಂಬಂಧ ಕಂಗೆಟ್ಟು ಫ್ರೀಡಮ್ ಟಿವಿಯ ಬಳಿ ತಮ್ಮ ನೋವನ್ನು ತೋಡ್ಕೊಂಡ ನಂತರದಲ್ಲಿ ನಾವು ಈ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಈ ಗ್ರಾಮಸ್ಥರು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಆಸೆಯಿಂದ ಮನೆಯನ್ನು ಕಟ್ಕೊಂಡಿರ್ತಾರೆ. ಆದರೆ ಇವತ್ತು ಆ ಮನೆಗಳೇ ಅವರಿಗೆ ಜೈಲು ಹಾಗೂ ಗೋರಿಯಾಗಿ ಬದಲಾಗ್ತಿವೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಯಾಕೆ ಇಂಥ ಒಂದು ಮನಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ ಗ್ರಾಮಸ್ಥರಿಗೆ ಅಂದರೆ, ಯಾವುದೇ ಭೂಕಂಪ ಬಾರದೇ ಇದ್ದರೂ ಏಕಾಏಕಿ ಮನೆಗಳು ಬಿರುಕು ಬಿಡ್ತವೆ, ಸೀಳಿ ನಿಲ್ಲುತ್ತವೆ, ಮತ್ತು ಭೂಕಂಪನದ ಅನುಭವ ಅವರಿಗಾಗುತ್ತೆ. ಹೀಗಾಗಿ ಆ ಗ್ರಾಮಸ್ಥರು ಹಾಯಾಗಿ ನಿದ್ದೆ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಪ್ರತಿ ನಿಮಿಷವೂ ಕೂಡ ಜೀವ ಭಯದಲ್ಲೇ ಆ ಕರ್ಕಶವಾದಂಥ ಕಿವಿಗಡಚಿಕ್ಕುವಂಥ ಸೌಂಡಿನ ನಡುವೆ, ಆ ಶಬ್ದದ ನಡುವೆಯೇ
ಬದುಕನ್ನು ಕಟ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ. ಹಾಗಾದರೆ ಅಲ್ಲಿ ನಡೆಯುವಂಥ ಕಲ್ಲು ಕ್ವಾರಿಯ ಸಮಸ್ಯೆಯ ಕುರಿತಾಗಿ ಆ ಊರಿನ ಜನ ಏನಂತಾರೆ, ಆ ಊರು ಯಾವ ರೀತಿ ನಲುಗಿ ಹೋಗಿದೆ, ಇವತ್ತಿನ ಕಂಪ್ಲೇಂಟ್ ಬಾಕ್ಸಲ್ಲಿ ಬನ್ನಿ ನೋಡ್ಕೊಂಬರೋಣ. ಇದು ಕರಕ್ಕಿಹಳ್ಳಿ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಪುಟ್ಟ ಗ್ರಾಮ. ಸ್ವತಃ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರದ ಹಳ್ಳಿ. ಆದರೆ ಇದೀಗ ಗ್ರಾಮಸ್ಥರು ಕಲ್ಲು ಕ್ವಾರಿ, ಜಿಲೆಟಿನ್ ಸ್ಫೋಟದ ಅನಾಹುತಕ್ಕೆ ನಲುಗಿ ಹೋಗಿದ್ದಾರೆ. ಗ್ರಾಮದ ಸುತ್ತಮುತ್ತಲಿನ ಬ್ಲಾಕ್ ಸ್ಟೋನ್ ಮೈನಿಂಗ್ನಿಂದಾಗಿ ಇಲ್ಲಿನ ಜನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮದ ಜನರು ದಿನಪೂರ್ತಿ ಭಯದ ನೆರಳಿನಲ್ಲೇ ಬದುಕು ನಡೆಸುವಂತಾಗಿದೆ. ಮೈನಿಂಗ್ ಸ್ಫೋಟದಿಂದಾಗಿ ಕರಕ್ಕಿಹಳ್ಳಿ ಗ್ರಾಮದಲ್ಲಿರೋ ಮನೆಗಳು ಸಂಪೂರ್ಣ ಡ್ಯಾಮೇಜ್ ಆಗ್ತಿವೆ. ಮನೆಯ ಗೋಡೆಗಳು ದೊಡ್ಡ ದೊಡ್ಡ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿವೆ. 16 ವರ್ಷಗಳಿಂದ ಗ್ರಾಮದ ಸುತ್ತಮುತ್ತ ಕಲ್ಲು ಕ್ವಾರಿ ಮೈನಿಂಗ್ ನಡೆಯುತ್ತಿದ್ದು, ಜಿಲೆಟಿನ್ ಸ್ಫೋಟದ ಸದ್ದು ಕೇಳಿದ್ರೆ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಇಲ್ಲಿ ಕ್ವಾರಿಗಳಲ್ಲಿ ಜಿಲೆಟಿನ್ ಸ್ಫೋಟ ಮಾಡಿದಾಗಲೆಲ್ಲ ಗ್ರಾಮಸ್ಥರಿಗೆ ಭೀಕರ ಭೂಕಂಪನದ ಅನುಭವ ಆಗ್ತಿದೆಯಂತೆ. ಮನೆಯಲ್ಲಿರೋ ಪಾತ್ರೆ ಪಗಡೆಗಳು ನಡುಕದಿಂದ ಕೆಳಗಡೆ ಬಿದ್ದು ಒಡೆದು ಹೋಗುತ್ತಿವೆ ಅಂತ ಕರಕ್ಕಿಹಳ್ಳಿ ಗ್ರಾಮದ ಜನರು ಕಣ್ಣೀರಿಡುತ್ತಿದ್ದಾರೆ. ಸರ್, ಮೈನಿಂಗಿಂದ ಮೇನ್ ಅಂದರೆ ಈ ಮನೆ ನೋಡ್ಬೋದು ಸರ್. ಇದನ್ನ ಕಟ್ಟಿ 2 ವರ್ಷ ಆಯ್ತು ಮನೆ ಕಟ್ಟಿ. ಹೆವಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಒಂದು 100-150 ಫೀಟ್ ಏನಪ್ಪ ಅಂದರೆ ಮೈನಿಂಗ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಊರಲ್ಲೆಲ್ಲ ಒಂಥರ ಭೂಕಂಪದ ಅನುಭವ ಆಗ್ತದೆ. ಸ್ಪೆಷಲಿ ಏನಪ್ಪ ಅಂದರೆ ನಾವು 2 ವರ್ಷ ಆಯ್ತು ಮನೆ ಕಟ್ಟಿದ ನಂತರ ಇವಾಗ ಜಸ್ಟ್ ನಾವು ಮೀಡಿಯಾ ಕವರ್ ಮಾಡಿದ್ದಾರೆ. ಫುಲ್ ಮನೆ ಸುತ್ತ ಎಲ್ಲ ಸೀಳ್ಕೊಂಡಿದ್ದಾರೆ, ಒಳಗಡೆನೂ ಸೀಳ್ಕೊಂಡಿದೆ. 2 ವರ್ಷ ಆಯ್ತು ನಾವು ಮನೆ ಕಟ್ಟಿ. ಮೊದಲೆಲ್ಲ ಮನೆ ಬಿದ್ದೋಗಿದ್ದೈತೆ, ಹೊಸ ಮನೆ ಕಟ್ಟಿದ್ದೀವಿ. ಇದು ಕೂಡ ಸೀಳೋಗಿದೆ. ಇನ್ ಕೇಸ್ ಮುಂದೆ ಏನಾದರೂ ತೊಂದರೆ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಮೈನಿಂಗ್ ಅಂದರೆ ಮೇನ್ ಪ್ರಮುಖವಾಗಿ ನಮ್ಮ ಸಮಸ್ಯೆ ಆಗ್ತಿರೋದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ರೀ ಮೈನಿಂಗ್ ಮಾಡ್ತಾ ಇರೋದು. ಅದು ಕೂಡ ಇಲ್ಲಿಗಲ್ಲಿ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಊರ ಹತ್ರ ಮೈನಿಂಗ್ ಮಾಡೋಕ್ಕೆ? ಅದೊಂದು ಮೇನ್ ಫ್ಯಾಕ್ಟ್ ಗೊತ್ತಾಗ್ತಾ ಇಲ್ಲ. ಇನ್ನು ಹಲವು ವರ್ಷಗಳಿಂದಲೂ ಇಲ್ಲಿ ಕಲ್ಲು ಕ್ವಾರಿ ಮೈನಿಂಗ್ ರಾಜಾರೋಷವಾಗಿ ನಡೆಯುತ್ತಿದ್ರು ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಗಮನ ಹರಿಸಿರುವಂತೆ. ಗ್ರಾಮದ ಸುತ್ತಮುತ್ತಲೂ ಹಲವರು ಅಕ್ರಮ ಮೈನಿಂಗ್ ನಡೆಸುತ್ತಿದ್ದಾರೆ. ಬಂಡೆಗಳ ಮಧ್ಯೆ ಸುಮಾರು 30 ಅಡಿಗೂ ಹೆಚ್ಚು ಆಳ ಕೊರೆದು ಜಿಲೆಟಿನ್ ಸ್ಫೋಟ ಮಾಡಲಾಗ್ತಿದೆಯಂತೆ. ಇಷ್ಟು ಆಳದಲ್ಲಿ ನಿರಂತರವಾಗಿ ಸ್ಫೋಟ ಮಾಡೋದ್ರಿಂದ ಇಡೀ ಗ್ರಾಮವೇ ನಡುಗುತ್ತಿವೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರಕ್ತ ಬೆವರು ಸುರಿಸಿ ಮನೆ ಕಟ್ಟಿದ್ರೂ ಪ್ರಯೋಜನವಾಗುತ್ತಿರುವಂತೆ. ಯಾವ ಕ್ಷಣದಲ್ಲಿ ಮನೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇವೆಯೋ ಎಂಬ ಆತಂಕದಲ್ಲಿ ದಿನದೂಡುತ್ತಿದ್ದಾರೆ. ಮೈನಿಂಗ್ ಇಲ್ಲಿ ಒಂದಾದ್ರಿ ಸರ್, ನಮ್ಮ ಸಮೀಪಿದ್ದು ಕರಿಕಾಳಿ ಸಮೀಪಿದ್ದು ಒಂದಾದ್ರಿ. ಉಳಿದ 2 ಅವ್ರೆ. ಅಲ್ಲಿ ನಮಗೇನು ತೊಂದರೆ ಇದ್ದಿದ್ದು ಮೇನ್ ಇದು ಒಂದೇ ರೀ ಸರ್. ಅಂದ್ರೆ ಒಂದು ಪೂರಾ ಬಿಲ್ಡಿಂಗ್ ಕಟ್ಟಿ ಇನ್ನೂ ಒಂದು 7-8 ವರ್ಷ ಆಗಿಲ್ಲ ರೀ, ಪೂರಾ ಬಿಲ್ಡಿಂಗೇ ಡಮಿನೇಷನ್ ಆಗಿದ್ದಾರೆ. ಆ ಥರ ಬಿದ್ದದ್ರಿ ಸಾಲಿ ಸ್ಕೂಲ್ ಬಿಲ್ಡಿಂಗ್ ರೀ, ಪೂರಾ ಬಿದ್ದದ ಸರ್. ಇನ್ನೂ ಒಂದು ಇಲ್ಲಿ ಆದ್ರೆ ಪೂರಾ ಸೀಳ್ಯಾವ್ರಿ. ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಬರ್ರಿ ಸರ್. ನಾವೇನು ಅವ್ರದ್ದೇನೋ ತೊಂದರೆ ಕೊಟ್ಟಿಲ್ಲ ನಾವು. ಯಾಕಂದ್ರೆ ಯಾರಿಗೆ ತೊಂದರೆ ಅಲ್ಲಾರ್ದಂಗೆ ಕಡಿಮಿಷನ್ ಚಾಲು ಮಾಡಂತ ನಾವು ಅಂದೀವಿ ಅಷ್ಟೇ ಅಂದೀವಿ. ಅವ್ರು ಏನಂತಾರೆ, ನಾವಿಲ್ಲಪ್ಪ ಪರ್ಮಿಷನ್ ತೊಗೊಂಡಿವಿ, ಪರ್ಮಿಷನ್ ತೊಗೊಂಡಿವಿ, ಕಲ್ಲಿಂದ ಭೂಮಿ ಇಲಾಖೆ ಅದನ್ನು ಪರ್ಮಿಷನ್ ತೊಗೊಂಡಿವಿ ಅಂತಾರೆ. ಬ್ಲಾಸ್ಟ್ ರೀ 20 ಫೀಟ್ ಅಡಿ ಒಳಗೆ ಬ್ಲಾಸ್ಟಿಂಗ್ ಮಾಡ್ತಾರೆ ಸರ್. 30 ಫೀಟಿನ ತನಕ ಹೆವಿ ಬ್ಲಾಸ್ಟರ್ ರೀ. ಹೆಂಗಂದ್ರೆ ಮನೆಗಳದ ಗಂಗಳ ಚರ್ಗಿ ಮನೆಗಳದ ಉದುರ್ತಾವ, ಆ ಟೈಪ್ ಬ್ಲಾಸ್ಟಿಂಗ್ ಆದ್ರಿ, ಭೂಕಂಪ ಆದಂಗೆ ಆದ್ರಿ. ಅಲ್ಲದೆ ಕೇವಲ ಮನೆಗಳಷ್ಟೇ ಅಲ್ಲ, ಈ ಹಿಂದೆ ಗ್ರಾಮದ ಸರ್ಕಾರಿ ಶಾಲೆಯೂ ಸಹ ಈ ಸ್ಫೋಟಗಳ ತೀವ್ರತೆಗೆ ಬಿರುಕು ಬಿಟ್ಟಿದ್ದು, ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದನ್ನು ಅರಿತ ಗ್ರಾಮಸ್ಥರು ಅನಿವಾರ್ಯವಾಗಿ ಸರ್ಕಾರಿ ಶಾಲೆಯನ್ನೇ ಗ್ರಾಮ ಪಂಚಾಯತಿಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಆದರೂ ಜನಪ್ರತಿನಿಧಿಗಳ ಕಣ್ಣು ಮಾತ್ರ ಇನ್ನೂ ತೆರೆದಿಲ್ಲ. ಸ್ಥಳೀಯ ಶಾಸಕ ಹಾಗೂ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ನಂಬಲ್ಲಿ ಇದು ಮೈನಿಂಗ್ ಏನು ನಡೆಸ್ಯಾರ ಬ್ಲಾಸ್ಟಿಂಗ, ಇದ್ರಲಿಂತ ನಮ್ಗೆ ಭಾಳಷ್ಟು ತೊಂದರೆ ಆಗ್ಯಾವ ಸರ್. ನಂಬಲ್ಲಿ ಭಾಳ ತೊಂದರೆ, ಮನೆಗಳು ಬೀಳ್ತಾ ಇದ್ದಾವೆ. ಆಯಿತು ಮಕ್ಕಳ ಏನು ಅಡವಿಯಲ್ಲಿ ಕೆಲಸ ಮಾಡ್ತಾರೆ ರೈತರು, ಬ್ಲಾಸ್ಟ್ ಮಾಡ್ತಾರೆ, ಯಾರು ಇನ್ಫರ್ಮೇಷನ್ ಕೊಡಲ್ಲ, ಹಗಲತ್ತೆ ಬ್ಲಾಸ್ಟ್ ಆಗ್ತದ. ಆಯಿತು ಅದ್ರ ವಾಸನೆ ಒಂದು 2-3 ಸಲ ವಾಸನೆ ಬಂದಿದ್ದು ನೋಡ್ಬೇಕಾದ್ರೆ ಸರ್ ಅದು ಏನೇನೋ ಆ ರೋಗಗಳು ಉಂಟಾಗ್ತವಂತ ನಾವು ಕೇಳೀವಿ. ಆ ಥರ ಒಂದು ಇದೆ ಅವ. ಯಾಕಂದ್ರೆ ಇಲ್ಲೊಂದು ಪಕ್ಕದಲ್ಲಿ ಅದ ಸರ್, 1 ಕಿಲೋಮೀಟ್ರ್ ಒಳಗೆ ಅವ ಎರಡು. ಒಟ್ಟಾರೆ ಕರಕ್ಕಿಹಳ್ಳಿ ಗ್ರಾಮಸ್ಥರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವ ಈ ಕಲ್ಲು ಕ್ವಾರಿಗಳನ್ನು ಕೂಡಲೇ ಶಾಶ್ವತವಾಗಿ ನಿಲ್ಲಿಸಬೇಕೆಂದು ಗ್ರಾಮಸ್ಥರು ಉಗ್ರವಾಗಿ ಒತ್ತಾಯ ಮಾಡುತ್ತಿದ್ದಾರೆ.
ಮೈನಿಂಗ್ ಸಂಪೂರ್ಣವಾಗಿ ಬಂದ್ ಮಾಡಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಅಳಲು ಕೇಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆ ಬ್ಲಾಕ್ ಸ್ಟೋನ್ ಕಲ್ಲು ಕ್ವಾರಿ ಅನಾಹುತಕ್ಕೆ ಕರಕಿಹಳ್ಳಿ ಗ್ರಾಮಸ್ಥರು ಅಕ್ಷರಶಃ ಕಂಗೆಟ್ಟು ಹೋಗಿದ್ದಾರೆ. ಕೂಡಲೇ ಇವರ ಈ ನತದೃಷ್ಟ ಸಮಸ್ಯೆಗೆ ಸರ್ಕಾರದಿಂದ ಮುಕ್ತಿ ಸಿಗಲಿ ಎಂಬುದೇ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ತಂಡದ ಮನವಿಯಾಗಿದೆ. ಪುರುಷೋತ್ತಮ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ಎಸ್, ಇದು ಕಲ್ಲಕ್ವಾರಿ ಜಿಲಿಟಿನ್ ಸ್ಫೋಟದಿಂದ ಕರಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮ, ಜೇವರ್ಗಿ ಕ್ಷೇತ್ರ, ಅಜಯ್ ಸಿಂಗ್ ಅವರ ಜೇವರ್ಗಿ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುವಂಥ ಒಂದು ಪುಟ್ಟ ಗ್ರಾಮ ಇದು, ಕುಗ್ರಾಮ ಇದು. ಆದರೆ ಗ್ರಾಮದ ಅನತಿ ದೂರದಲ್ಲೇ, ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲೇ ಇರುವಂಥ ಮೈನಿಂಗ್ ಇದು ಅನ್ನುವಂಥದ್ದು ಗ್ರಾಮಸ್ಥರು ಮಾಡ್ತಾ ಇರುವಂಥ ಆರೋಪ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪುರುಷೋತ್ತಮ್, ಬಹುಶಃ ಈ ಕರಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮದ ಜನರಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ನಿದ್ದೆನೇ ಬರ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಅಂದರೆ ಆ ಭಾಗದ ಜನರ ನೆಮ್ಮದಿಯನ್ನೇ ಈ ಮೈನಿಂಗ್ ಕಸ್ಕೊಂಡ್ಬಿಟ್ಟಿದ್ಯಾ ಅಂತ. ನಿಜಕ್ಕೂ ಏನೋ ಕಲ್ಲು ಕ್ವಾರಿ ಜಿಲೆಟಿನ್ ಸ್ಫೋಟಕ್ಕೆ ಕರಕೆಹಳ್ಳಿ ಗ್ರಾಮ ನಲುಗಿ ಹೋಗಿರುವಂತದ್ದು. ಅಂದ್ರೆ ಬ್ಲಾಕ್ ಸ್ಟೋನ್ ಮೈನಿಂಗ್ ನಡೆಗುತ್ತಿರುವಂತಹ ಒಂದು ಕರಕೆಹಳ್ಳಿ ಗ್ರಾಮಸ್ಥರು ಇದೀಗ ನಿಜಕ್ಕೂ ನಿದ್ದೆ ಮಾಡ್ಬೇಕು ಅಂದ್ರೂ ಕೂಡ ಭಯ ಪಡುವಂತಹ ಒಂದು ವಾತಾವರಣ ನಿರ್ಮಾಣವಾಗಿರುವಂತದ್ದು. ಕರಕೆಹಳ್ಳಿ ಗ್ರಾಮಸ್ಥರಿಗೆ ನೆಮ್ಮದಿ ಮತ್ತು ಭಯದಲ್ಲೇ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮೈನಿಂಗ್ ಸ್ಫೋಟಕ್ಕೆ ಗ್ರಾಮದ ನೂರಾರು ಮನೆಗಳು ಕೂಡ ಇದೀಗ ಡ್ಯಾಮೇಜ್ ಆಗಿರುವಂತದ್ದು. ಗೋಡೆಗಳು ಕೂಡ ಬಿರುಕು ಬಿಟ್ಟು ಜೀವ ಭಯದಲ್ಲೇ ಗ್ರಾಮಸ್ಥರು ಜೀವನವನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರಕೆಹಳ್ಳಿಯ ಗ್ರಾಮಸ್ಥರ ಗೋಳು ಇದೀಗ ಯಾರೋ ಕೇಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸುಮಾರು 16 ವರ್ಷಗಳಿಂದಲೂ ಕೂಡ ಕಲ್ಲು ಕ್ವಾರಿ ಮೈನಿಂಗ್ ಆ ಭಾಗದಲ್ಲಿ ನಡೀತಾ ಇದ್ರು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮಗಳನ್ನ ಕೂಡ ಈ ಒಂದು ಮೀರಿ ಮೈನಿಂಗ್ ಅನ್ನ ಅಲ್ಲಿ ಮಾಡ್ತಾ ಇರುವಂತದ್ದು. ಸುಮಾರು ಪುರುಷೋತ್ತಮ ಅಲ್ಲಿ ನಡೀತಾ ಇರುವಂತಹ ಮೈನಿಂಗ್ ಸಂಪೂರ್ಣ ಅಕ್ರಮನ ಅಂತ. ನಿಜಕ್ಕೂ ಇದೀಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಗೆ ಸ್ಥಳಕ್ಕೆ ಇವತ್ತು ಭೇಟಿಯನ್ನ ಕೊಡ್ತಾರೆ. ಆ ಒಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ನಡೆಸುತ್ತಿರುವಂತಹ ಒಂದು ಮೈನಿಂಗ್ ಏನು ಪರ್ಮಿಷನ್ ತೆಗೆದುಕೊಂಡ್ರ ಅಥವಾ ಇಲ್ಲ ಅಂತಕ್ಕಂಥದ್ದನ್ನ ಗಮನಿಸ್ತಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಯಮಗಳನ್ನ ಅವರು ಮೈನಿಂಗ್ ಅನ್ನ ರೀತಿ ಮಾಡ್ತಾ ಇದಾರ ಇಲ್ಲ ಅಂತಕ್ಕಂಥದ್ದನ್ನ ಇದೀಗ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ತಿಳಿಸಬೇಕು. ಒಂದು ಕಡೆ ಏನೋ ಸುಮಾರು 30ಕ್ಕೂ ಅಡಿಗೂ ಹೆಚ್ಚು ಆಳವನ್ನ ಕೊರೆದು ಈ ಒಂದು ಜಿಲೆಟಿನ್ ಸ್ಫೋಟವನ್ನ ಮಾಡ್ತಾರೆ. ಆದ್ರೆ ಆಳದಲ್ಲಿ ಸ್ಫೋಟ ಮಾಡೋದ್ರಿಂದಾಗಿ ಇಡೀ ಗ್ರಾಮವೇ ನಡುಗಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸ್ಫೋಟ ಮಾಡಿದಾಗಲೆಲ್ಲ ಗ್ರಾಮಸ್ಥರಿಗೆ ಭೂಕಂಪದ ಅನುಭವ ಕೂಡ ಆಗ್ತಾ ಇರುವಂತದ್ದು. ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಕಟ್ಟಿರುವಂತ ಮನೆಗಳು ಕೂಡ ಡ್ಯಾಮೇಜ್ ಆಗ್ತಾ ಇರುವಂತದ್ದು. ಒಂದು ಕಡೆ ಕಲ್ಲು ಕ್ವಾರಿ ಮೈನಿಂಗ್ ನಿಂದ ಅಕ್ಷರಶಃ ಈ ಒಂದು ಗ್ರಾಮದ ಜನರು ಕಂಗೆಟ್ಟಿರುವಂತದ್ದು. ನಿಯಮ ಉಲ್ಲಂಘನೆ ಮೈನಿಂಗ್ ಮಾಡಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಎಲ್ಲೋ ಒಂದು ರೀತಿಯಾಗಿ ಸೈಲೆಂಟ್ ಆಗಿ ಕುಳಿತಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಸುಮಾರು ಇದು ಈ ಒಂದು ಸಮಸ್ಯೆ ಒಂದು ದಿನ ಎರಡು ದಿನದಲ್ಲ, ಸುಮಾರು 16 ವರ್ಷಗಳಿಂದ ಕರಕೆಹಳ್ಳಿ ಗ್ರಾಮಸ್ಥರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಕರಕೆಹಳ್ಳಿ ಗ್ರಾಮದ ಸುತ್ತಲಿನ ಕಲ್ಲು ಕ್ವಾರಿ ಮೈನಿಂಗ್ ಇಂದ ಈ ಒಂದು ಗ್ರಾಮದ ಜನರು ಕಂಗೆಟ್ಟಿರುವಂತದ್ದು. ಸಂಬಂಧಿಸಿದ ಅಧಿಕಾರಿ ಪುರುಷೋತ್ತಮ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಸ್ಥಳೀಯ ಗ್ರಾಮಸ್ಥರೊಬ್ರು ಇದ್ದಾರೆ, ಮಾತಾಡ್ಸೋಣ. ಬಸವರಾಜ್ ಅಂತ. ನಮಸ್ತೆ ಬಸವರಾಜ್ ಅವರ. ಹೇಳ್ರಿ ಸರ್. ಈಗ ಸರ್, ಅಲ್ಲಿ ಯಾವ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ರಿ ತಾವು ಅಂತ? ಸರ್, ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾರ. ಒಮ್ಮೆ 20 ಫೀಟ್ 30 ಫೀಟ್ ಅಡಿ ಒಳಗ ಬ್ಲಾಸ್ಟಿಂಗ್ ಹೋಲ್ ಹಾಕ್ತಾರ ಸರ್. ಬ್ಲಾಸ್ಟ್ ಮಾಡಿದಾಗ ಸರ ಪೂರಾ ಭೂಮಿ ನಡಿಗೆ ಭೂಕಂಪ ಯಾವ ತರ ಆ ತರ ಸರ ಮನೇನ ಗಂಗಾಳ ಚರಿಗೆ ಸಾಮಾನ್ಯ ಇದ್ರ ಮೇಲೆ ಇದ್ದು ಬೀಳ್ತಾರ. ಆ ತರ ಭೂಮಿ ನಡಲ್ತಾರ ಸರ. ಆ ತರ ನಡಿಗೆ ಸ್ಕೂಲ್ ಬಿಲ್ಡಿಂಗ್ ಮತ್ತೆ ಇಲ್ಲಿ ಆಜು ಬಾಜು ಮನಿಗಳು ಒಟ್ಟು ಶಿಳ್ಯವ್ರಿ ಸರ್. ಆಲ್ರೆಡಿ ಯಾಕ 2 ವರ್ಷ ಐತ್ರಿ ಸರ್ ಬಿಲ್ಡಿಂಗ್ ಗಳು ಕಟ್ರಿ, ಪೂರಾ ಶಿಳ್ಯವ್ರಿ. ಎಷ್ಟ್ ಹೇಳಿದ್ರ ಅವ್ರು ಕೇಳ್ತಾ ಇಲ್ರಿ. ಅಲ್ರಿ ಸರ, ಈಗ ಈ ಹಳ್ಳಿ ನೀವಿರುವಂತ ವಾಸವಿರುವಂತ ಈ ಹಳ್ಳಿಯಿಂದ ಎಷ್ಟು ದೂರದಲ್ಲಿ ಮೈನಿಂಗ್ ನಡೀತಾ ಇದೆ? 1 ಕಿಲೋಮೀಟರ್ ಅಷ್ಟೇ ಅದ ನೋಡ್ರಿ ಸರ್. ಓಕೆ. ಸರ್, ಸೊ ಅಲ್ಲಿ ಆ ಸ್ಫೋಟ, ಕಿವಿಗಡ ಚಿಕ್ಕುವಂತ ಸ್ಫೋಟ, ಇವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗತ್ತಾ? ಜೀವ ಭಯದಲ್ಲೇ ಬದುಕುವಂತ ಪರಿಸ್ಥಿತಿ ಅನ್ಸುತ್ತಲ್ವೇ? ಸರ್, ಬಹಳ ಹುಡುಗರು ರಾತ್ರಿ ಬ್ಲಾಸ್ಟ್ ಮಾಡಿದ್ರ ಹುಡುಗರು ಎದ್ದು ಕೂಡ್ತಾವ್, ಭಯ ಹುಟ್ಟಿ ಚೀರ್ತಾವ್ರಿ. ಏನಾಯ್ತು, ಯಾಕೆ ಭೂಕಂಪ ಆತನಂತ ಕೇಳ್ತಾರ್ರಿ. ಆಜು ಬಾಜು ಹೊಲಗಳ್ರಿ, ಅವ್ರು ಯಾರಿಗಿ ಹೇಳಂಗಿಲ್ರಿ ಸರ್. ಒಮ್ಮದಮ್ಲಿಗೆ ಬ್ಲಾಸ್ಟಿಂಗ್ ಮಾಡ್ತಾರ, ಎಲ್ಲಿ ಬೇಕಲ್ಲಿ ಕಲ್ಲು ಬೀಳ್ತಾವ್ರಿ ಹೊಲಗೊಳದಾಗ. ಹೊಲಕ್ಕ ಕೂಲಿ ನಾವ್ ಸದಿಗ್ ಹೋದಾಗ ಗಳಕ್ ಹೋದವ್ರು ಆ ತರ ಕಲ್ಲು ಬೀಳ್ತಾವ್ರಿ ಹೊಲಗೊಳದಾಗ. ಹಗಲತ್ತನ ಹೊಡಿಯತ್ತಾರ, ರಾತ್ರಿ ಹೊಡಿಯತ್ತಾರ್ರಿ. ಅಷ್ಟು ಭಯ ಆಗಿದ್ರಿ ಸರ. ನಮ್ ಹೊಲಗೊಳದಾಗ 2 ಬೋರ್ ಹಾಕ್ಸಿವ್ರಿ ಸರ. ಸುತ್ತ ಬೇಲಿ ಹಾಕ್ಸಿ ನಿಂಬಿ ಗಿಡ ಹಚ್ಚಿವ್ರಿ. ಬ್ಲಾಸ್ಟಿಂಗ್ ಮಾಡ ಸರ್ತಿಗೊಮ್ಮಿ ಆ ಬೋರ್ ಫೇಲ್ ಆಗ್ಯಾವ. ನಿಂಬಿ ಗಿಡ ಕಿತ್ತೀವಿ, ಬೇಕಾದ್ರೆ ಬರ್ರಿ ನಾವ್ ಫೋಟೋ ತೋರಿಸ್ತೀವಿ. ಆಲ್ರೆಡಿ 2 ಬೋರ್ ಫೇಲ್ ಆಗ್ಯಾವ್ರಿ ನಮ್ಮ ಸ್ವಂತ ರೀ. ಈಗ ಸರ, ನೀವು ಈ
ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ಕೊಟ್ಟಿಲ್ಲೇನ್ರಿ? ಸರ ದೂರ್ ಕೊಡ್ಲಾಕ್ ಹೋದ್ರ ಜೀವನ ಬೆದರಿಕೆ ಹಾಕ್ತಾರ್ರಿ. ನಾವ್ ನಾವ್ ಪರ್ಮಿಷನ್ ಅದ ಎಲ್ಲ ಅದ ನೀವ್ ಅಂತೇಳಿ ಇವ್ರು ಅಂಜಿಸ್ತಾರ. ಆಲ್ರೆಡಿ ಇಬ್ರು ಕಂಪ್ಲೇಂಟ್ ಕೊಟ್ರ ಅವ್ರಿಗೆ ಜೀವನ ಬೆದರಿಕೆ ಹಾಕಿ ಕೆಲವೊಬ್ರಿಗೆ ಅದೇ ಊರನ್ನವ್ರಿಗೆ ಕೆಲವೊಬ್ರಿಗೆ ಹೊಡೆದಾರ. ಕೆಲವೊಂದು ಹೊಡಿತೀವಿ ಹಂಗ ನಮ್ ಸನ್ಯಾಕ್ ಬಂದ್ರ ಅಂತೇಳಿ ಅಂಜಿಸ್ತಾರ. ಯಾರು ಅಂಜಿ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಡ್ಲಾಕ್ ಹೋಗ್ಲಾಗಿರ್ತಾರ. ಈಗ ಸ್ಥಳೀಯ ಅಲ್ಲಿ MLA ಅಥವಾ ಈಗಿರುವಂತ ಸಚಿವರು ಅಜಯ್ ಸಿಂಗ್ ಇದಾರಲ್ಲ, ಅವ್ರ ಗಮನಕ್ಕಾದ್ರೂ ತರಬೇಕಲ್ಲೇನ್ರಿ? ಸರ್ ಅಜಯ್ ಸಿಂಗ್ ಅವ್ರು ಸಿಗಂಗಿಲ್ಲ. ಅವ್ರು ಅಪರೂಪ ಹಬ್ಬಕ್ಕೊಮ್ಮೆ ಏನೋ ಉಗಾದಿ ಹಬ್ಬಕ್ಕೆ ಯಾವ ತರ ಹಬ್ಬ ಮಾಡ್ತಾರ ಆ ತರ ವರ್ಷಗೊಮ್ಮೆ ತಾಲೂಕಕ್ಕೆ ಬರೋದೇ ಅಪರೂಪ ರೀ. ಜೇವರಿಗೆ ಗುಲ್ಬರ್ಗ ಬಂದ್ರ ಪೂರಾ ಹೆಂಗಂದ್ರ 100-200 ಮಂದಿ ಮುಕ್ರಿ ಬಿಡದ್ರಿ. ಯಾರಿಗೆ ಮಾತಾಡ್ಲಕ್ ಅವಕಾಶ ಇಲ್ರಿ ಸರ್. ಅಷ್ಟೊಂದು ಇದಾಗಿ ಬಿಡ್ತಾರ. ಅವ್ರು ಬರೋದೇ ಅಪರೂಪ ರೀ ಜೇವರಿಗೆ ರೀ. ಹ್ಞೂ ಸರ್. ಓಕೆ ಬಸವರಾಜ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಅತಿಥಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೂಜಾರಿ ಶಂಕರ್ಲಿಂಗ ಅವರು, ಶಂಕರ್ಲಿಂಗ್ ಪೂಜಾರಿ ಅವರು, ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸರ್, ಯಾವ ರೀತಿ ಪರಿಸ್ಥಿತಿ ಇದೆ ರೀ ನಿಮ್ಮ ಭಾಗದಲ್ಲಿ? ಬಹಳಷ್ಟು ತೊಂದ್ರೆ ಇದೆ ಸರ್ ನಮ್ಮಲ್ಲಿ. ಯಾಕಂದ್ರೆ ಇದು ಸುಮಾರು 10 ವರ್ಷದಿಂದ ಗಡಿಗೆ ಹಾಕಿ ಯಾರು ಕ್ರಮ ತಗೊಳಕ್ ತಯಾರಿಲ್ಲ. ಅಧಿಕಾರಿಗಳು ನಾವು ಮನವಿ ಮಾಡಿದ್ರು ಕೂಡ ಯಾರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದು ಇದು ಮಾಡ್ಲಕ್ ತಯಾರಿಲ್ಲ ಮೇಡಮ್ ಸರ್. ಆಯ್ತು, ಮೇಲಾಗಿ ಇಲ್ಲಿ ನಮ್ಮ ತಾಲೂಕಿನ ಶಾಸಕರಂತರೂ ಅವರು ಬರೋದೇ 5 ವರ್ಷ ಬಂದು ಚುನಾವಣೆಗೆ ಅಷ್ಟೇ ಸೀಮಿತ ಸರ್. ಈಗ ಶಂಕರ್ಲಿಂಗ್ ಪೂಜಾರಿ ಅವರೇ, ಹಾ ಸರ್, ಅಲ್ಲಿ ಕೆಲವರು ಹೇಳ್ತಾ ಇದ್ರು ನಿಮ್ಮ ಊರಿನವರೇ, ಹೊಸದಾಗಿ ಬಿಲ್ಡಿಂಗ್ ಹೊಸದಾಗಿ ಕಟ್ಟಿದಂತ ಬಿಲ್ಡಿಂಗ್ ಕೂಡ ಬಿರುಕು ಬಿಟ್ಟಿದೆ, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಅನ್ನುವಂಥ ಆತಂಕ ಅಲ್ಲಿನ ಜನರದ್ದು. ಬಹುಶಃ ಆತಂಕ ನೀವು ಕೂಡ ಎದುರಿಸ್ತಾ ಇದ್ದೀರಿ, ಅದೇ ಊರಿನವ್ರು ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಹೌದು ಸರ್. ಇಲ್ಲಿ ಏನಾಗಿದೆ ಅಂದ್ರ ಅದು ಧೂಳ ಅದೇನು ಬ್ಲಾಸ್ಟಿಂಗ್ ಆದ ಮೂಲಕ ಇಲ್ಲಿ ನಮ್ಮ ಅದು ವ್ಯಸ್ತ ಇದಾಗಿ ಬಂದು ರೋಗಗಳು ಉಂಟಾಗತ್ತವ ಸರ್. ಮನಿಗಳು ಬ್ರಿಕ್ ಬಿಡ್ಲಾಗತ್ತವ. ಕೊಳವೆ ಬಾಯಿ ಸಹಿತ ಆಯ್ತು. ಇಲ್ಲಿ ಸ್ಕೂಲ್ ಅದರ ಸ್ಕೂಲ್ ಸಂಪೂರ್ಣ 4 ಸೈಡ್ಗಳು ಬಿಟ್ಟಾವ ಸರ್. ಅಲ್ಲ, ಈಗ ಅಲ್ಲಿ ಮೈನಿಂಗ್ ಮಾಡ್ತಾರಲ್ಲ, ಜಿಲ್ಟಿನ್ ಕಡ್ಡಿಯಿಂದ ಸ್ಫೋಟ ಮಾಡಿದಾಗ ಕಲ್ಗಿಲ್ಲ ಸಿಡಿಯಲ್ಲೇನ್ರಿ? ಸಿಡಿತಾವ ಸರ್. ಈಗ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರ ರೈತರು ಮತ್ತು ಬಡವರು, ಹೊಲದಾಗ ಕೆಲಸ ಮಾಡ್ತಿರ್ತಾರ. ಆಲ್ರೆಡಿ ಇವೆಲ್ಲ ದನ ಕರಿನ ಮೇಲೆ ಬಿದ್ದಿದೇವ್ ಸರ್. ಎಷ್ಟೇ ಹೇಳಿದ್ರು ಹೊಲದಾಗ ಕೆಲಸ ಮಾಡೋಂಥವ್ರು ಪಾಪ ತೊಂದ್ರಲಿಂತ ಯಾವ್ರು ಹೇಳಕ್ ಹೋದ್ರೆ ನಮ್ ಧಮಕಿ ಹಾಕ್ಲಾಗತ್ತಾರ ಸರ್ ರೈತರಿಗೆ, ಬಡವರಿಗೆ. ಓಕೆ, ಯಾರಿಗೆ ಸೇರಿದ್ದದು ಮೈನಿಂಗು? ಅದು ಮೈನಿಂಗ್ ಯಾರು ಹಾಕಿದಾರ ಸರ್? 2 ಸರ್ ಮೈನಿಂಗ್. ಇಲ್ಲೇ ಒಂದ್ ಪಕ್ಕದಲ್ಲೇ ಒಂದದ, ಮತ್ತೊಂದು ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟರ್ ಒಳಗೆ ನಮ್ಮ ಊರಿಗೆ 2 ಇದಾವ ಸರ್. ಅದಕ್ಕೆ ನಾವ್ ಎಷ್ಟು ಹೇಳಿದ್ರು ಇದಾಗ್ಲಾಗ್ಯಾವ ಸರ್. ಮಾಲೀಕನ ಹೆಸರೇನು ಅಂತ, ಗಣಿ ಕ್ವಾರಿ ನಡೆಸ್ತಿರುವಂತ, ಮೈನಿಂಗ್ ನಡೆಸ್ತಿರುವಂತ ಮಾಲೀಕನ ಹೆಸರೇನು ಅಂತ? ಮಾಲೀಕ ಮುಕ್ಕಣಿ ಸೌಕರ್ ಅಂತೇಳಿ ಇದಾರ ಸರ್. ಯಾವ ಕಡೆಯವ್ರು ಅವರು? ಅವ್ರು ನಮ್ ತಾಲೂಕದವ್ರು ಸರ್. ನಮ್ ತಾಲೂಕದವ್ರು ಸರ್. ಅಲ್ಲಿ ಮೈನಿಂಗ್ ನಡೆಸ್ಲಿಕ್ಕೆ ಅಧಿಕೃತವಾಗಿ ಪರ್ಮಿಷನ್ ಇದೆಯಾ ಅವ್ರಿಗೆ? ಪರ್ಮಿಷನ್ ಅದು ಇಲ್ಲ ಗೊತ್ತಿಲ್ಲ ಸರ್ ನಮಗಾರೆ. ನಮ್ಮ ಈ ಭಾಗದಾಗ ಹಾನಿ ಆಗ್ಲಕತ್ತ ಸರ್. ಯಾಕಂದ್ರೆ ಊರು ಸಮೀಪ ಇದೆ, ನಾವ್ ಮಾಡ್ಲಕ್ ಬೇಡ ಅನ್ನಲ್ಲ ಸರ್. ದೂರ ಇದ್ರೆ ಏನ್ ಅನ್ಸಲ್ಲ. ಊರು ಪಕ್ಕದಲ್ಲಿ ಇದೆ. ಈ ತರ ಏನೋ ಮನಿಗಳು 1000 ಲಕ್ಷಾನ್ಗಟ್ಲೆ ಖರ್ಚು ಮಾಡಿ ಈಗ ಕಟ್ಸ್ತಾ ಇದ್ದಾರೆ ಬಡವರು. ಅಂತರದಾಗ ತೊಂದರೆಯಾಗಿ ಬಿರುಕು ಬಿಟ್ಟು ಮನಿ ಬಿದ್ಲಾಗತ್ತವ ಸರ್. ಈಗ ಅದ್ರಾಗ ಬರಗಾಲ ಇದೆ, ಬದುಕೋದೇ ಕಷ್ಟ ಇದೆ ಸರ್ ನಂಬಲ್ಲಿ. ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ ಸರ್ ನಂಬಲ್ಲಿ. ಯಾಕಂದ್ರ ನೀರಾವರಿ ಪ್ರದೇಶ ಅಲ್ಲ, ಇದು ಒಣ ಪ್ರದೇಶ ಇದೆ ಸರ್. ನೀರಾವರಿ ಏನಿಲ್ಲ ನಂಬಲ್ಲಿ. ಕೊಳವೆ ಬಾಯಿ ಇದ್ದು ಬೋರಲ್ಗಳು ಸಹಿತ ಈ ಒಂದು ಬ್ಲಾಸ್ಟಿಗೆ ಬಂದಾಗತ್ತವ ಸರ್. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರ ಏನ್ ಕೊಟ್ಟಿಲ್ಲೇನ್ರಿ? ಕೊಟ್ಟಿದ್ದೀರಿ ಸರ್. ಯಾರು ಬಂದು ನೋಡಿಲ್ವಾ? ಸ್ಪಾಟಿಗೆ ಬಂದು ಇನ್ವೆಸ್ಟಿಗೇಷನ್ ಅಂತ ಏನ್ ಮಾಡಿಲ್ಲೇನ್ರಿ? ಮೊನ್ನೆ ಬಂದಿದ್ರು ಸರ್. ನಿನ್ನೆಲ್ದ ಮೊನ್ನೆ ಭೂ ವಿಜ್ಞಾನ ಕೇಂದ್ರದವ್ರು ಬಂದಾರ, ಬಂದ್ ಮಾಡಿಸ್ತೀವಿ ಅಂತ ಹೇಳ್ಯಾರ ಸರ್. ಬಂದ್ ಮಾಡಿಸ್ತೀವ ನನ್ನ ಮತ್ತೆ ಏನ್ ಮಾಡ್ತಾರ ಅವ್ರು? ಮತ್ತೆ ಯಾವ್ದೋ ಒಂದು ರೂಪದಿಂದ ಮತ್ತೆ ಚಾಲು ಮಾಡ್ತಾರ ಸರ್. ಅಲ್ಲ, ಈಗ ಗಣಿ ಮತ್ತೆ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದ ಮೇಲೆ ಸೊ ಆಕ್ಷನ್ ಆಗ್ಬೇಕಲ್ಲೇನ್ರಿ? ಅಕಸ್ಮಾತ್ ಅಲ್ಲಿ ಅಕ್ರಮವಾಗಿ ನಡೀತಾ ಇದ್ರೆ ಅಥವಾ ಹಳ್ಳಿಯಿಂದ ಇಂತಿಷ್ಟು ದೂರದಲ್ಲಿ ಇರಬೇಕು ಅನ್ನುವಂತ ನಿಯಮಗಳಿದೆ, ಆ ನಿಯಮಗಳೆಲ್ಲ ಉಲ್ಲಂಘನೆ ಆಗಿದೆಯಲ್ರಿ? ಇದೆಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಸರ್? ಅದೇ ನೀವು ಮಾಧ್ಯಮ ಮುಖಾಂತರ ಪ್ರಚಾರ ಆದ ಮೂಲಕ ಈಗ ನಿನ್ನೆ ಬಿಟ್ಟು ಮೊನ್ನೆ ಬಂದಿದ್ರು ಸರ್.
ಬಂದು ಅವ್ರಿಗೆ ಏನೋ ನೋಟಿಸ್ ಕೊಟ್ಟಿವಿ ಅಂತ ಹೇಳಿದಾರೆ ಸರ್. ಅದು ಏನು ಈ ಮತ್ತೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹ್ಮ್ ಅದಕ್ಕೆ ತಮ್ಮ ಮಾಜಿ ಮುಂದವ್ರಿಗೆ ನಾವು ಕೈ ಮುಗಿದು ಓಕೆ, ಥ್ಯಾಂಕ್ ಯು ಶಂಕರ್ಲಿಂಗ ಅವರೇ. ನಮ್ಮ ಜೊತೆ ತಹಶೀಲ್ದಾರ್ ಯಲ್ಲಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ ಅವರೇ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಕರ್ಕೆಹಳ್ಳಿ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಮೈನಿಂಗ್ ನಡೀತಾ ಇರೋದ್ರಿಂದ ಅದು ಕೂಗಳತೆ ದೂರದಲ್ಲೇ ಇದೆ ಸರ್. ಆ ಹಳ್ಳಿಯಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ 10 ವರ್ಷದಿಂದ ನಿರಂತರವಾಗಿ ಗಣಿಗಾರಿಕೆ ನಡೀತಾನೆ ಇದೆ, ಮೈನಿಂಗ್ ನಡೀತಾನೆ ಇದೆ. ಸರ್, ಸೊ ನೆಮ್ಮದಿಯಿಂದ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಕಲ್ಲುಗಳು ಬೀಳ್ತವೆ, ಗೋಡೆಗಳು ಬಿರುಕು ಬಿಡ್ತವೆ ಅಂತ ಹೇಳ್ತಾರೆ. ತಮ್ಮ ಗಮನಕ್ಕೆ ಬಂದಿಲ್ಲೇನ್ರಿ? ಬಂದಿದೆ ಸರ್. ಸಂಬಂಧಪಟ್ಟ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಅಧಿಕಾರಿಗಳು, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಭೇಟಿ ನೀಡಿದೇವ್ರಿ. ಹಾ, ಅದು ಏನದ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೇವೆ. ನಾವು ರಿಪೋರ್ಟ್ ತಯಾರಿಸಿ ಕಳಿಸ್ತೇವೆ ಸರ್ ಅದ್ರ ಬಗ್ಗೆ. ಅಲ್ಲ, ಅಲ್ಲಿ ಪರ್ಮಿಷನ್ ತಗೊಂಡು ನಡೆಸ್ತಿರೋದಾ ಅಥವಾ ಹೇಗೆ ಅಂತ? ಅದು ಇಲ್ಲ, ಅನುಮತಿ ಪಡೆದಿದ್ದಾರೆ ಸರ್. ಅನುಮತಿ ಪಡೆದೇ ನಡೆಸ್ತಾ ಇಲ್ಲ. ಅಲ್ಲ, ಅನುಮತಿ ಪಡೆದ್ರೆ ಈಗ ಒಂದು ಹಳ್ಳಿ ಅಥವಾ ಒಂದು ಗ್ರಾಮ ಇದ್ರೆ ಗ್ರಾಮದಿಂದ ಎಷ್ಟು ದೂರದಲ್ಲಿ ಇರಬೇಕಾಗುತ್ತೆ ಮೈನಿಂಗ್ ನಡೆಸುವಂತದ್ದು? ಅದು ಎಲ್ಲ ಅನುಮತಿ ಕೊಟ್ಟಾಗ ಅದು ಅಂತರ ಕರೆಕ್ಟ್ ಇತ್ತು. ಈಗ ಏನೋ ಗ್ರಾಮದ ಹತ್ರ ಬಂದದು ಅಂತ ತಿಳಿದು ಬಂದದು. ಅದು ಷರತ್ತುಗಳ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೇವೆ ಸರ್. ಈಗ ನೋಟಿಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ನೋಟಿಸ್ ನಲ್ಲಿ ಯಾವೆಲ್ಲ ರಿಪೋರ್ಟ್ ನೋಟಿಸ್ ಕೊಟ್ಟಿಲ್ಲ ಇನ್ನ ಸರ್. ಅದು ಸಂಬಂಧಪಟ್ಟ ಇಲಾಖೆ ಗಣಿ ಮತ್ತು ಭೂವಿನಂದವ್ರು ನೋಟಿಸ್ ಕೊಡಬಹುದು, ಬಿಡ್ತಾರ, ಅವ್ರಿಗೆ ಗೊತ್ತಿದ್ರು. ಬಟ್ ನಾವು ಅಧಿಕಾರಿಗಳು ಭೇಟಿ ನೀಡಿದೇವ್ರಿ. ಅದ್ರ ಬಗ್ಗೆ ವರದಿ ತಯಾರು ಮಾಡಿ ನಾವೇನು ಕ್ರಮ ತಗೋತೇವೆ. ತಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ತಾವು ಕಂಡಂತದ್ದು ಏನ್ ಸರ್? ನಾನ್ ಹೋಗಿದ್ದಿಲ್ರಿ. ನಮ್ ಕಂದಾಯ ನಿರೀಕ್ಷಕರು ಇರ್ತಾರ ಮತ್ತು ವಿಲೇಜ್ ಅಕೌಂಟ್ ಇರ್ತಾರ, ನಮ್ದು ಗ್ರಾಮ ಲೆಕ್ಕ ಅಧಿಕಾರಿಗಳು. ಅವ್ರು ಹೋಗಿದಾರೆ ಸರ್. ಅವ್ರ ಜೊತೆ ಯಾರ ಜೊತೆ ಅಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರ ಜೊತೆ ಹೋಗಿದಾರೆ ಸರ್. ಓಕೆ, ಅಲ್ಲ ಅವರಿಂದ ಮಾಹಿತಿ ಪಡ್ಕೊಂಡ್ರ ತಾವು ಅಂತ? ಇಲ್ಲ ಸರ್, ನಿನ್ನೆ ಒಂದು ಹಾಲಿಡೇ ಇತ್ತಲ್ರಿ ಸರ್, ಆಗಿಲ್ಲ. ಇವತ್ತು ತಗೋತೀನಿ ಸರ್. ದಯವಿಟ್ಟು ನೋಡಿ, ಅಲ್ಲಿ ತಮ್ಮ ಗಮನಕ್ಕಿರ್ಲಿ, ಕೇವಲ 1 ಕಿಲೋಮೀಟರ್ ಅಂತರದಲ್ಲಿದೆ ಗಣಿಗಾರಿಕೆ ಅಥವಾ ಅಲ್ಲಿ ಮೈನಿಂಗ್ ನಡೆಯುವಂತದ್ದು ಅಂತ ಹೇಳ್ತಾರೆ. ಷರತ್ತುಗಳು ಏನಾದ್ರು ಉಲ್ಲಂಘನೆ ಇತ್ತು ಅಂದ್ರೆ ಅವ್ರ ಮೇಲೆ ಕ್ರಮ ತಗೋತೇವೆ ಸರ್. ಬಂದ್ ಮಾಡ್ಲಿಕ್ಕೆ ಕ್ರಮ ತಗೋತೇವೆ. ಆಮೇಲೆ ಇನ್ನೊಂದು ಸರ್, ಅಲ್ಲಿ ಕಟ್ಟಿರುವಂತ ಮನೆಗಳು ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ, ಭೂಕಂಪ ಆದಂತ ಅನುಭವ ಆಗುತ್ತೆ. ರಾತ್ರಿ ನೆಮ್ಮದಿಯ ಮಲಗೋಕ್ಕಾಗೋದಿಲ್ಲ. ಸಿಡಿಯುವಂತ ಕಲ್ಲುಗಳು ಹೊಲದಲ್ಲಿ ಕೆಲಸ ಮಾಡುವಂತ ಜನಗಳ ಮೇಲೆ, ಜಾನುವಾರುಗಳ ಮೇಲೆ ಬೀಳ್ತವೆ ಅಂತಾರಲ್ಲಿ. ಅಂತವೇ ನಮ್ ಗಮನಕ್ಕೆ ಬಂದಿಲ್ಲ ಸರ್. ತಾವೇ ಹೇಳ್ತಾ ಇದ್ರಿ. ಹಂಗೇನ್ರಿ ಬಂದ್ರ ಅದು ತಕ್ಷಣ ಅದಕ್ಕೆ ಬಂದ್ ಮಾಡ್ಲಿಕ್ಕೆ ಕ್ರಮ ತಗೋತೇವೆ. ಅಲ್ಲ, ನೀವೇ ಹೇಳಿದ್ರಿ ನಮ್ಮ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಹೋಗಿದ್ದಾರೆ. ಬಟ್ ನನಗೆ ಇಲ್ಲಿವರೆಗೆ ನಿಮ್ದು ಏನು ನಿಮ್ ಚಾನಲ್ ಮೂಲಕ ಮಾಹಿತಿ ಇದೆ. ನಾವು ಮೊದಲಾದ್ರೂ ಬಿ ಚಾನಲ್ ಮೂಲಕ ಮಾಹಿತಿ ಬಂದಾಗ ನಾವು ಸಂಬಂಧಪಟ್ಟವ್ರಿಗೆ ಕಳಿಸಿದೇವ್ ಸರ್. ಗ್ರಾಮಸ್ಥರು ಯಾರು ಇಲ್ಲಿವರೆಗೆ ನಮಗೆ ಲಿಖಿತವಾಗಿ ದೂರು ಕೊಟ್ಟಿಲ್ಲ ಸರ್. ಯಲ್ಲಪ್ಪ ಅವ್ರೆ, ಗ್ರಾಮಸ್ಥರು ಯಾಕೆ ದೂರ್ ಕೊಡೋದಕ್ಕೆ ಹಿಂದೇಟ ಹಾಕ್ತಿದಾರೆ ಅಂದ್ರೆ ಬೆದರಿಕೆ ಹಾಕ್ತಾರಂತೆ ಅಲ್ಲಿ ಮಾಲೀಕರು, ಕ್ವಾರಿ ನಡೆಸ್ತಿರೋ. ನಮ್ಮ ಆ ತರ ನಮ್ ಗಮನಕ್ಕೆ ಬಂದಿಲ್ಲ ಸರ್. ಬೆದರಿಕೆ ಹಾಕಿದ್ರೆ ಕ್ರಮ ಆಗ್ತದ, ಕಾನೂನು ಉಲ್ಲಂಘನೆ ಮಾಡಿದ್ರ ಸರ್. ಹಂಗ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಪ್ಲೇ ಇಲ್ಲ ಸರ್. ಆಮೇಲೆ ಹಿಡಿದು ಥಳಿಸಿದಾರಂತೆ, ಹಿಡಿದು ಹೊಡೆದಿದಾರಂತೆ ಆ ಪ್ರಶ್ನೆ ಮಾಡಿದ್ದಕ್ಕೆ. ಪೊಲೀಸ್ ಇಲಾಖೆ ಇದೆ ಸರ್. ಆ ತರ ಆದ್ರೆ ಹಲ್ಲೆ ಮಾಡಿದ್ರೆ ಅದು ಕಂಪ್ಲೇಂಟ್ ಮಾಡ್ಬೇಕು ಸರ್. ನಮಗ್ ಕಂಪ್ಲೇಂಟ್ ಮಾಡ್ಬೇಕು. ನಾವ್ ಅವ್ರ ಮೇಲೆ ಏನ್ ಕ್ರಮ ತಗೋತೇವ್ ಸರ್. ಸರ್, ಅಲ್ಲ, ಈಗ ಸಾರ್ವಜನಿಕರ ಅಲ್ಲಿರುವಂತ ಗ್ರಾಮಸ್ಥರಿಗೆ ಜೀವಕ್ಕೇನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ? ಯಲ್ಲಪ್ಪ ಸುಬೇದಾರ್ ಅವರೇ, ತಾವು ತಹಶೀಲ್ದಾರ್ ಆಗಿದ್ದೀರಿ, ಜೀವಕ್ಕೇನು ಹಾನಿ ಹಂಗಂತ ಅಂತ ಪರಿಸ್ಥಿತಿ ಏನು ಇದಾಗಿಲ್ಲ ಸರ್. ಆದ್ರೆ ಬಿ ಅಂತ ನಾವೆಲ್ಲ ಇದ್ದೇವಲ್ಲ ಅಧಿಕಾರಿಗಳು ಸರ್, ಹೊಣೆ ಅಂದ್ರೆ ನಾವೇ ಆಗ್ತೇವೆ ಮತ್ತೆ ಸರ್. ಆಮೇಲೆ ನೋಡಿ, ಅಲ್ಲಿ ಯಲ್ಲಪ್ಪ ಅವರೇ, ಶಾಲೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಆಮೇಲೆ ಅಲ್ಲಿ ಭೂ ಅಂತರ್ಜಲ ಸಂಪೂರ್ಣವಾಗಿ ನಿಂತು ಹೋಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆಮೇಲೆ ಹೊಸದಾಗಿ ಕಟ್ಟಿದಂತ ಮನೆಗಳು ಕೂಡ ಗೋಡೆಗಳು ಬಿರುಕು ಬಿಟ್ಟಿವೆ. ಇದು ಅಲ್ಲಿ ಜನಗಳ ವರದಿ ರೆಡಿ ಮಾಡ್ತಾ ಇದಾರೆ ಸರ್ ನಮ್ಮ ಅಧಿಕಾರಿಗಳು. ಅದ್ರ ಮೇಲೆ ಏನು ಕ್ರಮ ತಗೋತೇವೆ ಸರ್. ದಯವಿಟ್ಟು ತಾವು ತಹಶೀಲ್ದಾರ್ ಆಗಿದ್ರಿ ಯಲ್ಲಪ್ಪ ಅವರೇ, ದಯವಿಟ್ಟು ತಮ್ಮ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಇಲ್ಲ ನಮ್ದು. ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಏನಾಗಿದೆ ಅಧಿಕಾರಿಗಳಿಂದ, ಈಗ ನೆನ್ನೆ ಹೋಗಿದ್ರಲ್ಲ, ಮಾಹಿತಿ ತರಿಸ್ಕೊಂಡು ದಯವಿಟ್ಟು ಯಾರದ್ದೇ ಒತ್ತಡ ಇರಲಿ, ಯಾರದ್ದೇ ಪ್ರಭಾವ ಇರಲಿ, ಅಲ್ಲಿ ಮೈನಿಂಗ್ ನಿಂದ ಆಗ್ತಾ ಇರುವಂತ ಜನರಿಗೆ 10 ವರ್ಷದಿಂದ ಆಗ್ತಾ ಇದೆ ಅಂತೆ. 10 ವರ್ಷದಿಂದ ಕೂಡ ಅತ್ತ ಗಮನ ಹರಿಸ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಗಣಿ ಇಲಾಖೆ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಂತಂದ್ರೆ ಆಶ್ಚರ್ಯ ಆಗುತ್ತಪ್ಪ. ಹೋಗಿ ಬಂದಿದ್ದಾರೆ ಸರ್. ಅದ್ರ ಬಗ್ಗೆ ವರದಿ ತಗೊಂಡು ತಕ್ಷಣ ಕ್ರಮ ತಗೋತೇವೆ ಸರ್. ಅಲ್ಲ, ಈಗ ನಿಯಮ ಮೀರಿ 30 ಅಡಿ ಆಳಕ್ಕಿಂತನೂ ಹೆಚ್ಚಾಗಿ ಹೋಯ್ತು ಅಂತಂದ್ರೆ, ಅಲ್ಲಿ ಜಿಲೆಟಿನ್ ಸ್ಫೋಟ ಮಾಡ್ತಿದ್ರೆ ಅಂದ್ರೆ ಅದು ನಿಯಮ ಮೀರಿ ನಡೆಸಿದಂತ ಆಗ್ಬಿಡುತ್ತಲ್ವಾ ಅಂತ. ಕಾನೂನು ಬಾಹಿರ ಅಂತ ಕಂಡು ಬಂದಾಗ ನಾವು ಕ್ರಮ ತಗೋತೀನಿ ಸರ್. ದಯವಿಟ್ಟು ಅತ್ತ ಗಮನ ಹರಿಸಿ ಯಲ್ಲಪ್ಪ ಸುಬೇದಾರ್ ಅವರೇ, ತಾವು ತಹಶೀಲ್ದಾರ್ ಆಗಿದ್ರಿ. ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ ಯಲ್ಲಪ್ಪ ಅವರೇ. ಇದು ತಹಶೀಲ್ದಾರ್ ಹೇಳಿದಂಥ ಮಾತು. ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋಗಿದ್ರು ಸ್ಥಳಕ್ಕೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿಕೊಂಡು ಬಂದಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಲ್ಲಿ ಏನೇ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಅದು
ಅಧಿಕಾರಿಗಳ ಮೇಲೆಯೇ ಬರುತ್ತೆ. ಅದು ನಮ್ಗೆ ಅರಿವಿದೆ ಅದು. ಸೊ ಹಾಗಾಗಿ ನಾವು ಖಂಡಿತವಾಗಲೂ ಕ್ರಮ ತಗೋತೀವಿ. ಯಾರ ಮುಲಾಜಿಗೂ ಒಳಗಾಗುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಯಲ್ಲಪ್ಪ ಅವರು ಹೇಳ್ತಾರೆ, ತಹಶೀಲ್ದಾರ್ ಹೇಳ್ತಾರೆ. ನಾವು ಗಮನಿಸ್ತಾ ಇರುವಂಥದ್ದು ಕಲಬುರಗಿಯ ಯಡ್ರಾಮಿ, ಈ ಕೀರಹಳ್ಳಿ ಅನ್ನುವಂಥ ಒಂದು ಗ್ರಾಮ, ಅಂದರೆ ಕರಕಿಹಳ್ಳಿ ಅನ್ನುವಂಥ ಒಂದು ಗ್ರಾಮ. ಸೊ ಇಲ್ಲಿ ಆ ಕುಗ್ರಾಮದಲ್ಲಿರುವಂಥ ಮನೆಗಳು ಅಥವಾ ಸರ್ಕಾರಿ ಶಾಲೆಗಳು, ಆಗ ಶಾಲೆಗಳ ಗೋಡೆಗಳು ಬಿರುಕುಬಿಟ್ಟಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಹೊಸದಾಗಿ ಕಟ್ಟಿರುವಂಥ ಮನೆಗಳು ಅಥವಾ ಶಾಲೆಯ ಕಟ್ಟಡ ಕೂಡ ಬಿರುಕುಬಿಡುತ್ತೆ ಅಂತಂದರೆ ಕೇವಲ ಅನತಿ ದೂರದಲ್ಲಿ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲೇ ಮೈನಿಂಗ್ ನಡೆಯುತ್ತೆ ಅಂದರೆ ಅದರ ಶಬ್ದದಿಂದಾಗಿ ನೋಡಿ, ಒಂದು ಕಡೆ ಶಬ್ದ ಮಾಲಿನ್ಯ, ಮತ್ತೊಂದು ಕಡೆ ಪರಿಸರ ಮಾಲಿನ್ಯ, ಮತ್ತು ಇದೇ ಸಂದರ್ಭದಲ್ಲಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವಂಥ ಒಂದು ಪರಿಸ್ಥಿತಿ ಇಲ್ಲಿನ ಜನರದ್ದು ಅಂತ ಅಳಲು ತೋಡ್ಕೋತಾರೆ ಅಲ್ಲಿನ ಗ್ರಾಮಸ್ಥರು. ಇನ್ನು ಮುಂದಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಥವಾ ತಹಶೀಲ್ದಾರ್ ಇತ್ತ ಗಮನ ಹರಿಸಿ, ಅದು ಯಾವನೇ ಆಗಿರಲಿ, ಎಂಥ ಒಂದು ಪ್ರಭಾವಿನೇ ಆಗಿರಲಿ, ಯಾರದೇ ಪ್ರೆಷರ್ ಆಗಿರಲಿ, ಆ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಮಣಿಯದೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮವನ್ನು ಜರುಗಿಸಿದರೆ ಖಂಡಿತವಾಗಲೂ ಕೂಡ ನೆಮ್ಮದಿಯ ನಿದ್ದೆಯನ್ನು ಮಾಡಲಿಕ್ಕೆ, ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಆ ಗ್ರಾಮಸ್ಥರಿಗೆ ಸಹಾಯ ಮಾಡಿದಂತಾಗುತ್ತೆ. ಹಾಗಾಗಿ ದಯವಿಟ್ಟು ತಹಶೀಲ್ದಾರ್ ಇರ್ಬೋದು ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರ? 10 ವರ್ಷದಿಂದ ನಿರಂತರವಾಗಿ ಅಲ್ಲಿನ ಜನರಿಗೆ ಇದೇ ತೊಂದರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು 10 ವರ್ಷದಿಂದ ಏನು ಮಾಡ್ತಾಯಿದ್ರು ಆಶ್ಚರ್ಯ ಆಗುತ್ತೆ. ತಹಶೀಲ್ದಾರ್ 10 ವರ್ಷದಿಂದ ಏನು ಮಾಡ್ತಾಯಿದ್ರು ಆಶ್ಚರ್ಯ ಆಗುತ್ತೆ. ಸೊ ಹಾಗಾಗಿ ಇನ್ನಾದರೂ ಎಚ್ಚೆತ್ತುಕೊಳ್ತಾರ? ಆ 10 ವರ್ಷದಿಂದ ನಿರಂತರವಾಗಿ ನಮಗೊಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅನೇಕ ಅನಾರೋಗ್ಯಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ನಮ್ಮ ಜೊತೆ ಸೋಮಶೇಖರ್ ಅವರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸೋಮಶೇಖರ್ ಅವರೇ, ಫೋನ್ ಕಟ್ಟಾಯಿತು. ನನಗೆ ಆಶ್ಚರ್ಯ ಆಯಿತು, ಅವ್ರು ಫೋನ್ ರಿಸೀವ್ ಮಾಡಿದ್ದಾರೆ ಅಂತಂದರೆ ಮಾತಾಡ್ತಾರ ನಿಜವಾಗ್ಲೂ ಅಂತ. ಆದರೆ ಅವ್ರ ಫೋನ್ ಕಟ್ಟಾಗಿದ್ದು ನೋಡಿದಾಗ ಬಹುಶಃ ನಾವು ಆಶ್ಚರ್ಯ ಪಡಬೇಕಾಗೇ ಇಲ್ವೇನೋ ಅಂತ ಅನಿಸುತ್ತೆ. ಏಕೆಂದರೆ ಈ ಸಂದರ್ಭದಲ್ಲಿ ಅವ್ರ ಬಳಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಇರಬೇಕಲ್ಲ, ಸಿದ್ಧ ಉತ್ತರಗಳು. ಸೊ ಹಾಗಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೇ ದಯವಿಟ್ಟು ಹೇಳ್ತೀನಿ, ಆ ಕರಕಿಹಳ್ಳಿ ಅನ್ನುವಂಥ ಗ್ರಾಮದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು, ನೆಮ್ಮದಿಯಿಂದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲಿ ಯಾರೋ ಒಬ್ಬ ಪ್ರಭಾವಿ ಅಲ್ಲಿ ಮೈನಿಂಗ್ ನಡೆಸ್ತಾನೆ, ಕೇವಲ ಅನತಿ ದೂರದಲ್ಲಿ ಮೈನಿಂಗ್ ನಡೀತಾ ಇದೆ, ಮತ್ತು ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರೋ ಭಗವಂತನಿಗೆ ಗೊತ್ತು. ಅದನ್ನು ಪ್ರಶ್ನೆ ಮಾಡಬೇಕಾದಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡುವಂಥ ಪ್ರಶ್ನೆ. ಅಲ್ಲಿನ ಗ್ರಾಮಸ್ಥರು ಆ ಮೈನಿಂಗ್ ನಡೆಸುವಂಥವನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಪ್ರಶ್ನೆ ಮಾಡಿದ್ರೆ ಹಿಡಿದು ಥಳಿಸ್ತಾರಂತೆ, ಬೆದರಿಕೆ ಹಾಕ್ತಾರಂತೆ, ಜೀವ ಬೆದರಿಕೆಯನ್ನು. ಪೊಲೀಸರು ಇತ್ತ ಗಮನ ಹರಿಸ್ಬೇಕಾಗತ್ತೆ. ಅವನೆಂಥ ಪ್ರಭಾವಿನೇ ಆಗಿದ್ರೂ ಕೂಡ ಸೊ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ನಿಯಮ ಬಾಹಿರವಾಗಿ ಏನಾದರೂ ಮೈನಿಂಗ್ ನಡೆಸ್ತಾ ಇದ್ದರೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂದಾಗಲಿ ಅನ್ನುವಂಥದ್ದು ಫ್ರೀಡಮ್ ಟಿವಿಯ ಆಶಯ. ಇನ್ನು ವೀಕ್ಷಕರೇ, ನೀವು ನಿಮ್ಮ ಸಮಸ್ಯೆ ಏನಿದ್ರೂ ವಾಟ್ಸಪ್ ಮಾಡ್ಬೋದು. ನಿಮ್ಮ ಸಮಸ್ಯೆಯನ್ನು ಸಾಕ್ಷ್ಯ ಸಮೇತ ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಯನ್ನು ನಂಬಳಿ ಹೇಳ್ಕೊಂಡ್ರೆ ಖಂಡಿತವಾಗಲೂ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಇನ್ನು ನೇರವಾಗಿ ಕಚೇರಿಗೆ ಬಂದು ಭೇಟಿ ಮಾಡೋದಾದರೆ ಕಚೇರಿಯ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ ಎ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಇದು ಕಚೇರಿಯ ವಿಳಾಸ. ನೀವು ಕಚೇರಿಗೆ ಬರೋದಾದರೆ ಸಾಕ್ಷ್ಯ ಸಮೇತ ನಮ್ಮ ಬಳಿ ಬಂದು ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.